ನಾಡೋಜ ಹಂಪ ನಾಗರಾಜಯ್ಯ ಅವರು ಕೂಡ ಭಾಷಣ ಮಾಡ್ತಾ ಇದ್ರು. ಭಾಷಣ ಮಾಡೋ ಸಂದರ್ಭದಲ್ಲಿ ದಸರಾ ಹಬ್ಬದ ವರ್ಣನೆ, ಮೈಸೂರಿನ ವರ್ಣನೆ ಮಾಡಿದ್ರು. ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟರು. ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಇದು. ಏನಂದ್ರು ಈ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತ ಅನ್ನುವಂತಹ ಡೀಟೇಲ್ಸ್ ಮತ್ತೊಂದು ಕಡೆ ಬರ್ತಾ ಇದೆ ನೋಡಿ. ಸರ್ಕಾರವನ್ನ ಉರುಳಿಸುವ ದುರಾಲೋಚನೆಗಳು ದೂರಾಗಲಿ ಅನ್ನುವಂತಹ ಮಾತನಾಡಿದ್ರು ಹಂಪ ನಾಗರಾಜಯ್ಯ ಅವರು. ಮತ್ತೆ ಚುನಾವಣೆಗಳು ಬಂದ್ರೆ ಜನರಿಗೆ ಹೊರೆಯಾಗುತ್ತೆ. ಎಷ್ಟೇ ಆತಂಕಗಳು ಎದುರಾದರೂ, ಎಷ್ಟೇ ಕಷ್ಟಗಳು ಬಂದರು, ಗಟ್ಟಿಯಾಗಿ ನಿಂತಿದ್ದಾರೆ. ಮತ್ತೆ ನನ್ಗೆ ಈ ಸಾಲ್ ಬಹಳ ಇಷ್ಟ ಆಯ್ತು. ಕೆಡುವುದು ಸುಲಭ, ಕಟ್ಟುವುದು ಕಷ್ಟ ಅಂತ ಹೇಳಿದ್ದಾರೆ. ನಿಜ ನಿಜ. ಹೀಗಾಗಿ ಮೊದಲೇ ದೊಡ್ಡ ಹೊರೆಗಳಿಂದ ನಮ್ಮ ಶ್ರೀ ಸಾಮಾನ್ಯರು ಬಳಲಿ ಬಸವಳಿದಿದ್ದಾರೆ. ಪುನಃ ನಡೆಯುವ ಚುನಾವಣೆಗಳು ದೊಡ್ಡ ಹೊರೆಯಾಗಲಿವೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಅದು ಸತ್ಯ. ಯಾವುದೇ ಪಕ್ಷ ಬರಲಿ, ಬಿಜೆಪಿ ಆದ್ರೂ ಬರಲಿ, ಕಾಂಗ್ರೆಸ್ ಆದ್ರೂ ಬರಲಿ, JDS ಯಾರಾದ್ರೂ ಬರಲಿ, 5 ವರ್ಷ ಒಂದು ಒಳ್ಳೆ ಆಡಳಿತವನ್ನ ಕೊಡಬೇಕು ಅನ್ನೋದು ಜನರ ನಿರೀಕ್ಷೆ. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿದೆ. ಹೀಗಾಗಿ ಅದನ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು. ಅದೇನು ಆಡಳಿತ ನಡೆಸ್ಕೊಂಡು ಹೋಗ್ತಿದ್ದಾರೆ ನಡೆಸ್ಕೊಂಡು ಹೋಗ್ಲಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇದ್ರ ಬಗ್ಗೆ ಹಂಪ ನಾಗರಾಜಯ್ಯ ಅವರು ಏನೇನು ಮಾತಾಡಿದ್ರು ಬನ್ನಿ ನೋಡೋಣ. ಯಾವ ಪಕ್ಷವು ಶಾಶ್ವತವಾಗಿ ಅಧಿಕಾರದಲ್ಲಿ ಇರುವುದು ಅಸಾಧ್ಯ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ. ಸೋತ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬರಲು ಜನಮನವನ್ನು ತಮ್ಮ ಪರವಾಗಿ ಒಲಿಸಿಕೊಳ್ಳಲು 5 ವರ್ಷದಲ್ಲಿ ಸಜ್ಜಾಗಬಹುದು. ಸರ್ಕಾರವನ್ನು ಉರುಳಿಸುವ ದುರಾಲೋಚನೆ ಬರಬಾರದು. ಯಾವ ಪಕ್ಷವು ಶಾಶ್ವತವಾಗಿ ಅಧಿಕಾರದಲ್ಲಿ ಇರುವುದು ಅಸಾಧ್ಯ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ. ಸೋತ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬರಲು ಜನಮನವನ್ನು ತಮ್ಮ ಪರವಾಗಿ ಒಲಿಸಿಕೊಳ್ಳಲು 5 ವರ್ಷದಲ್ಲಿ ಸಜ್ಜಾಗಬಹುದು. ಸರ್ಕಾರವನ್ನು ಉರುಳಿಸುವ ದುರಾಲೋಚನೆ ಬರಬಾರದು. ಯಾವ ಪಕ್ಷವು ಶಾಶ್ವತವಾಗಿ ನಾಡೋಜ ಹಂಪ ನಾಗರಾಜಯ್ಯ ಅವರು ಕೂಡ ಭಾಷಣ ಮಾಡ್ತಾ ಇದ್ರು. ಭಾಷಣ ಮಾಡೋ ಸಂದರ್ಭದಲ್ಲಿ ದಸರಾ ಹಬ್ಬದ ವರ್ಣನೆ, ಮೈಸೂರಿನ ವರ್ಣನೆ ಮಾಡಿದ್ರು. ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟರು. ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಇದು. ಏನಂದ್ರು ಈ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತ ಅನ್ನುವಂತಹ ಡೀಟೇಲ್ಸ್ ಮತ್ತೊಂದು ಕಡೆ ಬರ್ತಾ ಇದೆ ನೋಡಿ. ಸರ್ಕಾರವನ್ನ ಉರುಳಿಸುವ ದುರಾಲೋಚನೆಗಳು ದೂರಾಗಲಿ ಅನ್ನುವಂತಹ ಮಾತನಾಡಿದ್ರು ಹಂಪ ನಾಗರಾಜಯ್ಯ ಅವರು. ಮತ್ತೆ ಚುನಾವಣೆಗಳು ಬಂದ್ರೆ ಜನರಿಗೆ ಹೊರೆಯಾಗುತ್ತೆ. ಎಷ್ಟೇ ಆತಂಕಗಳು ಎದುರಾದರೂ, ಎಷ್ಟೇ ಕಷ್ಟಗಳು ಬಂದರು, ಗಟ್ಟಿಯಾಗಿ ನಿಂತಿದ್ದಾರೆ. ಮತ್ತೆ ನನ್ಗೆ ಈ ಸಾಲ್ ಬಹಳ ಇಷ್ಟ ಆಯ್ತು. ಕೆಡುವುದು ಸುಲಭ, ಕಟ್ಟುವುದು ಕಷ್ಟ ಅಂತ ಹೇಳಿದ್ದಾರೆ. ನಿಜ ನಿಜ. ಹೀಗಾಗಿ ಮೊದಲೇ ದೊಡ್ಡ ಹೊರೆಗಳಿಂದ ನಮ್ಮ ಶ್ರೀ ಸಾಮಾನ್ಯರು ಬಳಲಿ ಬಸವಳಿದಿದ್ದಾರೆ. ಪುನಃ ನಡೆಯುವ ಚುನಾವಣೆಗಳು ದೊಡ್ಡ ಹೊರೆಯಾಗಲಿವೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಅದು ಸತ್ಯ. ಯಾವುದೇ ಪಕ್ಷ ಬರಲಿ, ಬಿಜೆಪಿ ಆದ್ರೂ ಬರಲಿ, ಕಾಂಗ್ರೆಸ್ ಆದ್ರೂ ಬರಲಿ, JDS ಯಾರಾದ್ರೂ ಬರಲಿ, 5 ವರ್ಷ ಒಂದು ಒಳ್ಳೆ ಆಡಳಿತವನ್ನ ಕೊಡಬೇಕು ಅನ್ನೋದು ಜನರ ನಿರೀಕ್ಷೆ. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿದೆ. ಹೀಗಾಗಿ ಅದನ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು. ಅದೇನು ಆಡಳಿತ ನಡೆಸ್ಕೊಂಡು ಹೋಗ್ತಿದ್ದಾರೆ ನಡೆಸ್ಕೊಂಡು ಹೋಗ್ಲಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇದ್ರ ಬಗ್ಗೆ ಹಂಪ ನಾಗರಾಜಯ್ಯ ಅವರು ಏನೇನು ಮಾತಾಡಿದ್ರು ಬನ್ನಿ ನೋಡೋಣ. ಯಾವ ಪಕ್ಷವು ಶಾಶ್ವತವಾಗಿ ಅಧಿಕಾರದಲ್ಲಿ ಇರುವುದು ಅಸಾಧ್ಯ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ. ಸೋತ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬರಲು ಜನಮನವನ್ನು ತಮ್ಮ ಪರವಾಗಿ ಒಲಿಸಿಕೊಳ್ಳಲು 5 ವರ್ಷದಲ್ಲಿ ಸಜ್ಜಾಗಬಹುದು. ಸರ್ಕಾರವನ್ನು ಉರುಳಿಸುವ ದುರಾಲೋಚನೆ ಬರಬಾರದು. ಯಾವ ಪಕ್ಷವು ಶಾಶ್ವತವಾಗಿ ಅಧಿಕಾರದಲ್ಲಿ ಇರುವುದು ಅಸಾಧ್ಯ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ. ಸೋತ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬರಲು ಜನಮನವನ್ನು ತಮ್ಮ ಪರವಾಗಿ ಒಲಿಸಿಕೊಳ್ಳಲು 5 ವರ್ಷದಲ್ಲಿ ಸಜ್ಜಾಗಬಹುದು. ಸರ್ಕಾರವನ್ನು ಉರುಳಿಸುವ ದುರಾಲೋಚನೆ ಬರಬಾರದು. ಯಾವ ಪಕ್ಷವು ಶಾಶ್ವತವಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.